ಅದ್ದೂರಿಯಾಗಿ ಜರುಗಿದ ಶ್ರೀ ಕೊತ್ತಾಂಜನೇಯ ರಥೋತ್ಸವ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಆರಾಧ್ಯ ದೇವ ಶ್ರೀ ಕೊತ್ತರಾಂಜನೇಯ ಸ್ವಾಮಿ ರಥೋತ್ಸವ ರಾಮನವಮಿಯಾದ ಭಾನುವಾರದಂದು ಸಂಜೆ ಬಹು ವಿಜೃಂಭಣೆಯಿಂದ ಜರುಗಿತು. ಕಳೆದ 3 ದಿನಗಳಿಂದಲೂ ರಥೋತ್ಸವದ ನಿಮಿತ್ತ ಜರುಗುವ ಪೂರ್ವ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಸಾಂಗವಾಗಿಯೇ ಜರುಗಿದವು. ಇಂದು ಮುಂಜಾನೆಯಿಂದಲೇ ಪಟ್ಟಣದಾದ್ಯಂತ ಮನೆಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ದೇವಸ್ಥಾನಕ್ಕೆ ಹೊಂದಿಕೊಂಡಿರುವ ಪ್ರಮುಖ ರಸ್ತೆಯ ಇಕ್ಕಲೆಗಳಲ್ಲಿ ಮಕ್ಕಳ ಆಟಿಕೆಗಳ ಮಾರಾಟದ ಅಂಗಡಿಗಳಿದ್ದು ಜಾತ್ರೆಯ ಸೊಬಗು ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು. ಹಾಗೂ ದೇವರ ದರ್ಶನಕ್ಕಾಗಿ ಆಗಮಿಸುವ ಭಕ್ತರ ದಂಡು ಸಂಚರಿಸುವುದರಿಂದಾಗಿ ರಥೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತ್ತು. ಇದಕ್ಕೂ ಮುನ್ನ ಬಸವ ಉಚ್ಚಯ್ಯ ಉತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಜರುಗಿತು. ನಂತರ ದಿನ ರಥೋತ್ಸವದಂದು ಬೆಳಗ್ಗೆ ಸ್ಥಳೀಯ ವೈದಿಕ ಬ್ರಾಹ್ಮಣ ಸಮುದಾಯದವರಿಂದ ರಥೋತ್ಸವದ ಪ್ರಯುಕ್ತ ಯಾಗ ಯಜ್ಞಾದಿ ಪೂಜೆಗಳು ಜರುಗಿಸಿ ದೇವಸ್ಥರ ಸಮ್ಮುಖದಲ್ಲಿ ಬ್ರಾಹ್ಮಣರ ನೇತೃತ್ವದಲ್ಲಿ ಮಡಿತೇರು ಎಳೆಯಲಾಯಿತು. ಸತತ 2ನೇ ಬಾರಿಗೆ ಪಟ ಪಡೆದ ಬಜರಂಗಿ ಭಕ್ತ ಎನ್.ವಿ. ಸುನಿಲ್ ಕುಮಾರ್ ರಥೋತ್ಸವ ಪ್ರಾರಂಭದಲ್ಲಿ ಹಿಂದಿನ ವರ್ಷದ ರಥೋತ್ಸವದಲ್ಲಿ ಪಟ ಪಡೆದಿದ್ದ ಪಟ್ಟಣದ ವಾಲ್ಮೀಕಿ ಸಮುದಾಯದ ಯುವ ಮುಖಂಡ ಹಾಗೂ ಗುತ್ತಿಗೆದಾರರಾದ ಎನ್.ವಿ. ಸುನಿಲ್ ಕುಮಾರ್ ದೇವಸ್ಥಾನಕ್ಕೆ ಪಟ್ಟಣದ ಹಣ 8,01,101 ರೂಪಾಯಿಗಳನ್ನು ಸಂದಾಯ ಮಾಡಿ ಸಮರ್ಪಿಸಿದರು. ನಂತರ ಪಟ ಹರಾಜು ಪ್ರಕ್ರಿಯೆ ಜರುಗಿತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪ ನಾಯ್ಕರವರ ನೇತೃತ್ವದಲ್ಲಿ ದೇವಸ್ಥಾನದ ಆಯಾಗಾರರು ಸಮಿತಿಯವರು ಪಟ ಹರಾಜು ಕೂಗೋ ಹಾಗೂ ಇತರೆ ಪ್ರಕ್ರಿಯೆಯನ್ನ ನಿರ್ವಹಿಸಿದರು. ಈ ಬಾರಿಯೂ ಕೂಡ ಅಂದರೆ ಸತತ 2ನೇ ಬಾರಿಗೆ ಎನ್.ವಿ. ಸುನಿಲ್ ಕುಮಾರ್ ಅವರು 4,01,101 ರೂಪಾಯಿಗಳಿಗೆ ಪಟ ಹಿಡಿದುಕೊಂಡರು. ಪಟವನ್ನ ಅವರ ಮನೆ ನಿಯಮದಂತೆ ಕಳುಹಿಸಿಕೊಡಲಾಯಿತು. ಸಂಬಳ, ಡೊಳ್ಳು, ಹಲಿಗೆ, ವಾದ್ಯ ವೃಂದದವರು ತಮ್ಮ ಕಲೆ ಪ್ರದರ್ಶನ ಮಾಡಿ ನೆರೆದವರನ್ನ ರಂಜಿಸಿದರು ಮತ್ತು ಉತ್ಸವಕ್ಕೆ ಮೆರುಗು ತುಂಬಿದರು. ಮಕ್ಕಳಾದಿಯಾಗಿ ಮಹಿಳೆಯರು, ಸಾವಿರಾರು ಯುವಕ ಯುವತಿಯರು, ಹಿರಿಯ ನಾಗರಿಕರು ಸೇರಿದಂತೆ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು. ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಭಕ್ತರನ್ನೊಳಗೊಂಡ ಅಸಂಖ್ಯಾತ ಭಕ್ತರು ಶ್ರದ್ಧೆ ಭಕ್ತಿಯಿಂದ ದೇವರ ರಥೋತ್ಸವದಲ್ಲಿ ಪಾಲ್ಗೊಂಡರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. $2,04,101 ಒಂದೇ